ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಫುಡ್ ನೆಕ್ಟರ್. ಮಕ್ಕಳು ಎಷ್ಟು ಇಷ್ಟಪಟ್ಟು ತಿಂತಕ್ಕಂಥ ಟಂಬ್ಲರ್ ಕೇಕನ್ನು ಹೆಲ್ತಿಯಾಗಿ ನಾವು ಮೈದಾ ಶುಗರನ್ನು ಬಳಸ್ತೀರ ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ. ಮೊದಲಿಗೆ ನಾವು ಒಂದು ಕುಕ್ಕರನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸ್ಕೋಬೇಕಾಗಿರತ್ತೆ. ನಂತರ ಮೇಲೆ ಒಂದು ಪ್ಲೇಟನ್ನು ಇಟ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಯಾವ ಪ್ಲೇಟ್ ಇರುತ್ತೋ ಅದನ್ನೇ ಇಟ್ಕೊಳ್ಳಿ. ಇದನ್ನು ಬಿಸಿ ಹಾಕೋಕ್ಕೆ ಬಿಟ್ಬಿಡೋಣ. ಇಲ್ಲಿ ನಾವು ಗ್ಯಾಸ್ಗೆಟ್ ಹಾಕಬಾರ್ದು, ಹಾಗೆ ವಿಸಿಲನ್ನು ಸಹ ಹಾಕ್ದಿರ ಹಾಗೆ ಮುಚ್ಚಳನ್ನು ಮುಚ್ಚಿ ಬಿಸಿ ಆಗೋಕ್ಕೆ ಬಿಡೋಣ. ನಾನಿಲ್ಲಿ ಒಂದು 7-8 ಬಾದಾಮಿ ಹಾಗೆ ಒಂದು 6-7 ಗೋಡಂಬಿನ ನೈಟೇ ನೆನೆಸಿಟ್ಕೊಂಡಿದ್ದೆ. ಬಾದಾಮಿಯನ್ನು ಸಿಪ್ಪೆ ತೆಗೆದು ಅದನ್ನು ರುಬ್ಕೊಬರೋಣ. ನೀರು ಸಮೇತ ಸೇರಿಸ್ಕೊಂಡಿದ್ದೀನಿ. ಇದೆಲ್ಲ ಟೋಟಲ್ ಒಂದು ಅರ್ಧ ಕಪ್ಪಷ್ಟು ಆಗುತ್ತೆ ಬಾದಾಮಿ ಹಾಲು. ಅದ್ರ ಜೊತೆ ನಾನಿಲ್ಲಿ ಬೆಲ್ಲನೂ ಸಹ ಅದರಲ್ಲಿ ಮಿಕ್ಸ್ ಮಾಡಿಕೊಂಡು ರುಬ್ಕೊಬರ್ತಾ ಇದ್ದೀನಿ. ಈ ಬೆಲ್ಲನೂ ಸೇರಿಸೋದ್ರಿಂದ ಕೇಕು ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಕೋಕೋ ಪೌಡ್ರ ಹಾಕಿದ ರೀತಿಯಲ್ಲೇ ಚಾಕ್ಲೇಟ್ ಕೇಕ್ ಥರ ಚೆನ್ನಾಗಿ ಕಲರ್ ಬರುತ್ತೆ. ನಂತರ ಇಲ್ಲಿ ನಾನು 2 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ನೀವು 2 ಕಪ್ ಗೋಧಿ ಹಿಟ್ಟು ತಗೊಂಡ್ರೆ 2 ಕಪ್ಪಷ್ಟು ಬೆಲ್ಲ, 2 ಕಪ್ಪಷ್ಟು ಹಾಲನ್ನು ಸೇರಿಸ್ಕೋಬೇಕಾಗಿರುತ್ತೆ. ನಾನಿಲ್ಲಿ 1 ಕಪ್ಪಷ್ಟು ಹಾಲನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ. ನಂತರ ನಾವು ಬಾದಾಮಿ ಹಾಗೂ ಬೆಲ್ಲನ ರುಬ್ಬಿಟ್ಕೊಂಡಿದ್ರಲ್ಲ, ಅದು ಅರ್ಧ ಕಪ್ ಆಗುತ್ತೆ. ಅಷ್ಟನ್ನು ಸೇರಿಸ್ಕೊಂಡು ನಂತರ ಅರ್ಧ ಕಪ್ ಹಾಲನ್ನು ಸೇರಿಸ್ಕೊಂಡಿದ್ದೀನಿ. ಟೋಟಲು 2 ಕಪ್ ಆಯಿತು. ಬೆಲ್ಲ 1 ಕಪ್ ಸೇರಿಸ್ಕೊಂಡಿದ್ದೀನಿ. ಜೇನುತುಪ್ಪವನ್ನು ಇಲ್ಲಿ ನಾನು ಅರ್ಧ ಕಪ್ ಸೇರಿಸ್ಕೊಂಡ್ರೆ ರುಚಿಗೆ ತಕ್ಕಷ್ಟು ಸ್ವೀಟು ಸರಿ ಹೋಗುತ್ತೆ. ನೀವು 2 ಕಪ್ಪು ಬೆಲ್ಲನ ಸೇರಿಸ್ಕೋಬಹುದು. ನಂತರ ನಾನಿಲ್ಲಿ ಇದಕ್ಕೆ 1 ಸ್ಪೂನಷ್ಟು ಅಡುಗೆ ಸೋಡನ್ನು ಸೇರಿಸ್ಕೊಂಡಿದ್ದೀನಿ. 4 ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಇದು ಗಾಣದ ಎಣ್ಣೆ, ಕಡಲೆಕಾಯಿ ಎಣ್ಣೆ ಆಗಿರುತ್ತೆ. ಶುದ್ಧವಾದ ಎಣ್ಣೆನ ಬಳಸ್ಕೊಳ್ಳಿ. ಇದು ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು. ಇದೆಲ್ಲವನ್ನು ಸೇರಿಸ್ಕೊಂಡು ಗಂಟಿಲ್ದಿರ ನೀಟಾಗಿ ಕಲಿಸ್ಕೊಳ್ಳಿ. ಕೇಕಂತೂ ತುಂಬ ರುಚಿಯಾಗಿರುತ್ತೆ. ಮಕ್ಕಳಿಗೆ ಈ ರೀತಿ ಮಾಡಿಕೊಡೋದ್ರಿಂದ ಅವರ ಆರೋಗ್ಯಕ್ಕೂ ಹಾಗೂ ಅವರ ಬೆಳವಣಿಗೆಗೂ ಸಹ ತುಂಬ ಸಹಾಯ ಮಾಡುತ್ತೆ. ನಂತರ ನಾವು ಇಲ್ಲಿ ಕಾಫಿ ಕುಡಿಯತಕ್ಕಂಥ ಲೋಟಗಳನ್ನು ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ನಂತರ ಮೇಲೆಯಿಂದ ಸ್ವಲ್ಪ ಗೋಧಿ ಹಿಟ್ಟನ್ನು ಉದುರಿಸ್ಕೊಂಡು ನಾವು ಈ ಬ್ಯಾಟರ್ ಏನು ಮಾಡ್ಕೊಂಡಿರ್ತೀವೋ ಅದನ್ನು 1/4 ಲೋಟ ಆಗುವಷ್ಟು ಮಾತ್ರ ಹಾಕಿ, ಯಾಕಂದರೆ ಕೇಕು ಉಬ್ಬುತ್ತೆ. ಅದಕ್ಕೆ ಮುಕ್ಕಾಲು ಹಾಕಿದ್ರೆ ಸಾಕು. ನಂತರ ಸುಮ್ಮನೆ ಲೋಟನ ಆ ಥರ ತಟ್ಕೊಳ್ಳಿ. ನಂತರ ಇಲ್ಲಿ ಹೀಟಾಗಿರುತ್ತಲ್ಲ ಉಪ್ಪೆಲ್ಲ, ಈ ಲೋಟನ ಕುಕ್ಕರ್ ಒಳಗಡೆ ಇಟ್ಬಿಡಿ. ಇಟ್ಬಿಟ್ಟು ಒಂದು 20 ನಿಮಿಷಗಳ ಕಾಲ ಮುಚ್ಚಳ ಮುಚ್ಚಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ನಾವು ಬೇಯಿಸ್ಕೋಬೇಕಾಗಿರತ್ತೆ. 20 ನಿಮಿಷ ಬಿಟ್ಟಾದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕೇಕು. ಚೆನ್ನಾಗಿ ಬೆಂದಿದೆ. ಕಲ್ಲರು ಸಹ ತುಂಬ ಚೆನ್ನಾಗಿ ಬಂದಿದೆ. ಸ್ವಲ್ಪ ತಣ್ಣಗಾದ ನಂತರ ನೀವು ಇದನ್ನು ಕೆಳಗಿಳಿಸ್ಕೊಂಡು ಸುಮ್ಮನೆ ಹಂಗೆ ತೆಗೆದ್ರೆ ಸಾಕು, ಬಂದ್ಬಿಡುತ್ತೆ. ನಾನಿಲ್ಲಿ ನನ್ನ ಮಗಳು ಸ್ಕೂಲ್ಗೆ ಹೋಗ್ತಾ ಇರೋದ್ರಿಂದ ಅವಳು ಅರ್ಜೆಂಟಾಗಿ ಬೇಕು ಅಂತ ಹೇಳಿದ್ಲು. ಅದಕ್ಕೆ ಸ್ವಲ್ಪ ತಣ್ಣೀರಲ್ಲಿಟ್ಟು ನಂತರ ಸ್ವಲ್ಪ ಚಾಕು ಸಹಾಯದಿಂದ ತೆಗೆದೆ. ಬೇಗ ಬಂದ್ಬಿಡ್ತು. ನೀವು ನಿಧಾನಕ್ಕೆ ತಣ್ಣಗಾದ ನಂತರ ತೆಗೀರಿ, ಚೆನ್ನಾಗಿ ಬರುತ್ತೆ. ನೋಡಿ ಸ್ಪಾಂಜಿಯಾಗಿ ಎಷ್ಟೊಂದು ಟೇಸ್ಟಿಯಾಗಿ ಹಾಗೆ ಆರೋಗ್ಯಕರವಾದ ಕೇಕನ್ನು ನಾವು ಮಕ್ಕಳಿಗೆ ಮನೆಯಲ್ಲೇ ಮಾಡಿಕೊಡೋದ್ರಿಂದ ಶುದ್ಧವಾಗಿರುತ್ತೆ. ಇಲ್ಲಿ ಯಾವುದೇ ಕ್ರೀಮ್ಗಳನ್ನು ಸಹ ನಾವು ಬಳಸಿಲ್ಲ. ನಾನು ಮೇಲೆ ಸ್ವಲ್ಪ ಜೇನುತುಪ್ಪವನ್ನು ಸೇರಿಸಿ ಕೊಡ್ತಾಯಿದ್ದೀನಿ. ಈ ರೀತಿ ಮಾಡೋದ್ರಿಂದ ಯಾವುದೇ ಭಯ ಇಲ್ದಿರ ಎಷ್ಟು ಬೇಕಾದರೂ ತಿನ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.